ಇಂಪನ. ಯಾವ ಸ್ಟ್ಯಾಂಡರ್ಡು? ಸೆವೆಂತ್. ಯಾವ ಸ್ಕೂಲು? KPS ವನಗನಹಟ್ಟಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಅಲ್ಲ, ದುಂಡೆ ಅಂತ ಸೀಡ್ ಬಾಲ್ ಅಂತ ಮಾಡಿಸಿದ್ದೆ ನಿಮ್ಮ ಶಾಲೆಯಲ್ಲಿ ಒಂದ್ಸತಿ, ನೆನಪಿದೆಯಾ? ಏಕತೆ ಅಂತ ಫಿಲಮು ಸಹ ತೋರಿಸಿದೆ. ಇಲ್ಲ ಅಂಕಲ್, ನಾನು ಇವಾಗ ಸೇರ್ಕೊಂಡಿರೋದಾ? ಏಕತೆ ಅನ್ನೋದು ಮೂವಿನೂ ಇದೆ, ಅಲ್ಲಿ ಶಾಲಾ ಮಕ್ಳುಗಳಿಗೂ ತೋರಿಸಿದ್ದೀನಿ. ಮೂವಿನೂ ನೋಡ್ಬೋದಕ್ಕೆ ಅಂದರೆ ಜಾಯಿನ್ ಆಗಬೇಕಾಗುತ್ತೆ, ಅದಕ್ಕೆ ದುಡ್ಡು ಕಟ್ಟಾಗುತ್ತೆ. ಆಮೇಲೆ ಕವರಲ್ಲಿ 10 ಸೀಟ್ಸ್ ಅಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಡ್ಸ್. 10 ಥರದ್ದಿದೆ. ಅದನ್ನೇನು ಮಾಡಬೇಕು? ಬೀಜ ಹಾಕಬೇಕು. ಒಂದೊಂದು ಜಾಗಕ್ಕೆ ಸ್ವಲ್ಪ ಅದ್ರದ್ದು ಅಂತ ಒಂದು ಅಡಿ ಇಟ್ಬಿಟ್ಟು ಬೀಜನ ಬಿತ್ತಬೇಕು. ಬೀಜ ಹಾಕಿರ್ಬೇಕು ಅಲ್ವಾ? ನಿಮ್ಮಲ್ಲಿ ಇವಾಗ ಜಾಗ ಇರಲ್ಲ, ಅದನ್ನೇನು ಮಾಡ್ತೀರಾ? ಮೊಳಕೆ ಬಂದ ತಕ್ಷಣ ಅದನ್ನು ಮೊಳಕೆ ಬರ್ತಿದ್ದಂಗೆ ಅದರಷ್ಟು ಮಣ್ಣು ತಗೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ. ಯಾವ ಥರ ಪ್ಯಾಕೆಟು? ಈ ಆಯಿಲ್ ಐಟಮ್ಸ್ ಯೂಸ್ ಮಾಡಿರ್ತೀವಲ್ಲ ಅದು ಪ್ಯಾಕೆಟಲ್ಲಿ, ಆಮೇಲೆ ಹಾಲಿನ ಪ್ಯಾಕೆಟಲ್ಲಿ, ಆ ಥರ ಪ್ಯಾಕೆಟಲ್ಲಿ ಯೂಸ್ ಮಾಡಿಕೊಂಡು ಪ್ಯಾಕೆಟ್ ಸಸಿ ಬೆಳೆಸಬೇಕು. ಆಮೇಲೆ ಯಾವ್ದಾರ ಟೂರಿಸ್ಟ್ ಈ ಥರ ಸಮುದ್ರ ಪ್ಲೇಸಸ್ಗೆ ಹೋದಾಗ ಅಲ್ಲಿ ಅದನ್ನು ನೆಟ್ಟಬೇಕು. ಅವಾಗ ಏನಾಗುತ್ತೆ? ಅವಾಗ ಅದು ಬೆಳೆಯುತ್ತೆ ತುಂಬ. ನಾವು ಪರಿಸರಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ. ಪರಿಸರ ನಮಗೆಲ್ಲ ಏನೇನು ಕೊಟ್ಟಿರುತ್ತೆ? ಪರಿಸರ ನಮಗೆ ಗಾಳಿ, ಬೆಳಕು, ಆಮೇಲೆ ನೆರಳು, ಆಮೇಲೆ ಅದು ನಮಗೆ ಆಕ್ಸಿಜನ್ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ತಗೊಂಡು ಆಕ್ಸಿಜನ್ ಹೊರಗಡೆ ಬಿಡುತ್ತೆ. ಅದರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ. ಓಕೆ, ಮಾಡ್ತೀಯ? ಅದು ಎಷ್ಟು ಪ್ಯಾಕೆಟ್ ಮಾಡ್ತೀವಿ? ಕನಿಷ್ಠ ಪಕ್ಷ 10 ಆದರೂ ಮಾಡು. ಓಕೆನಾ? ಓಕೆ, ಥ್ಯಾಂಕ್ ಯು. ಅಪ್ಲೋಡ್